ನಿಮಗಿದು ಗೊತ್ತಾ? ಜಗತ್ತಿನ ಫಾಸ್ಟೆಸ್ಟ್ ಬಿಲಿಯನಿಯರ್ ಯಾರು ಅಂತ? ವಾರೆನ್ ಬಫೆಟ್ ಅವರಿಗೆ ತಮ್ಮ 1 ಬಿಲಿಯನ್ ಸಂಪಾದನೆ ಮಾಡಲು 55 ವರ್ಷ ವೇಟ್ ಮಾಡಬೇಕಾಯಿತು. ಅದೇ ಜೇ ವಾಕರ್ ತಮ್ಮ 1 ಬಿಲಿಯನ್ ಒಂದೇ ವರ್ಷದಲ್ಲಿ ಸಂಪಾದನೆ ಮಾಡಿದ್ರು. ಅವರು bubble.com ನ ಸಮಯದಲ್ಲಿ priceline.com ಹೆಸರಿನ ವೆಬ್ಸೈಟ್ ಲಾಂಚ್ ಮಾಡಿದ್ರು. ಇದರಿಂದ ಅವರ ನೆಟ್ವರ್ತ್ 0 ನಿಂದ ಬಿಲಿಯನ್ಸ್ ವರೆಗೆ ತಲುಪಿತು. ಆದರೆ ಜೇ ವಾಕರ್ ಇದನ್ನ ಜಾಸ್ತಿ ದಿನ ಸಸ್ಟೈನ್ ಮಾಡಲಿಲ್ಲ. bubble.com ನ ಸಮಯದಲ್ಲಿ ಅವರ ಬಿಸ್ನೆಸ್ ಮುಳುಗಿ ಹೋಯಿತು. ಮತ್ತೆ ಅವರ ನೆಟ್ವರ್ತ್ ಬಿಲಿಯನ್ಸ್ ನಿಂದ ಮಿಲಿಯನ್ಸ್ ನಲ್ಲಿ ಬಂದಿತ್ತು. ಅದೇ ಇನ್ನೊಂದು ಕಡೆಗೆ ವಾರೆನ್ ಬಫೆಟ್ ಇವತ್ತಿಗೂ ಟಾಪ್ ಸ್ಥಾನದಲ್ಲಿಯೇ ಇರೋದು. ಇವರಿಗೆ ಆ ಮಾರ್ಕೆಟ್ ಕ್ಲಾಶ್ ನ ಯಾವುದೇ ಹಾನಿ ಆಗಲಿಲ್ಲ. ಮತ್ತೆ ಪ್ರತಿಯೊಬ್ಬರಿಗೂ ಇಂತಹದೇ ವೆಲ್ತ್ ಬೇಕು, ಸದಾಕಾಲ ಹಾಗೆಯೇ ಇರಬೇಕು. ಆದರೆ ಈ ಮನಿ ಗೇಮ್ ತುಂಬಾ ಟಫ್ ಆಗಿದೆ. ಒಂದ್ ವೇಳೆ ನಿಮಗೆ ಈ ಮನಿ ಗೇಮ್ ನ ರೂಲ್ಸ್ ಗೊತ್ತಿರ್ಲಿಲ್ಲ ಅಂದ್ರೆ ನೀವು ಮುಳುಗಿ ಹೋಗ್ತೀರಾ. ಮತ್ತೆ ಅತ್ಯಧಿಕ ಜನರ ಜೊತೆಗೆ ಇದೇ ತರ ಆಗುತ್ತೆ. ಅಂದ್ರೆ ಅವರು ಪೂರ್ತಿ ಜೀವನ ಹಾರ್ಡ್ ವರ್ಕ್ ಅಂತೂ ಮಾಡ್ತಾರೆ, ಎಟ್ ದ ಎಂಡ್ ಮತ್ತೆ ಅವರು ಬಡವನಾಗಿಯೇ ಉಳಿದುಕೊಳ್ತಾರೆ. ಅವರ ಹತ್ತಿರ ಅಷ್ಟೊಂದು ಹಣ ಸಹ ಇರೋದಿಲ್ಲ ಪೂರ್ತಿ ಜೀವನ ಬದುಕಲು, ಏಕೆಂದ್ರೆ ಅವರಿಗೆ ಈ ಮನಿ ಗೇಮ್ ನ ರೂಲ್ಸ್ ಗೊತ್ತೇ ಇರೋದಿಲ್ಲ. ಒಂದ್ ವೇಳೆ ನಿಮ್ಮ ಜೀವನ ಈ ತರ ಆಗ್ಬಾರ್ದು ಅಂತ ಅನ್ಕೊಂಡಿದ್ರೆ ಈ ಮನಿ ಗೇಮ್ ನ ರೂಲ್ಸ್ ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ 7 ಅಮೇಜಿಂಗ್ ಲೆಸನ್ಸ್ ಗಳನ್ನ ಹೇಳ್ತೀನಿ. ಇದನ್ನ ಫಾಲೋ ಮಾಡಿದ ಮೇಲೆ ನೀವು ಯಾವತ್ತೂ ಬಡವನಾಗಿ ಇರೋದಿಲ್ಲ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಲೆಸನ್ ನಂಬರ್ 1, ಮನಿ ಗ್ರೋಸ್ ಆನ್ ಟ್ರೀ. ಈಗ ನೀವು ನಾನೇನಾದ್ರೂ ತಪ್ಪಾಗಿ ಹೇಳಿದ್ನ ಅಂತ ಅನ್ಕೊಳ್ತಿರ್ಬಹುದು, ಏಕೆಂದ್ರೆ ನಾವೆಲ್ಲ ನಮ್ಮ ತಂದೆ ತಾಯಿ, ಅಜ್ಜಿ ತಾತ, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ಬಾಯಿಯಿಂದ ಹಣ ಮರದಲ್ಲಿ ಬೆಳೆಯೋದಿಲ್ಲ ಅನ್ನೋ ಮಾತೇ ಕೇಳಿರ್ತೇವೆ. ಆದ್ರೆ ನೀವು ನಿಮ್ಮ ದೃಷ್ಟಿ ಬದಲಾವಣೆ ಮಾಡಲಿಲ್ಲ ಅಂದ್ರೆ ಹಣ ಸಂಪಾದನೆ ಮಾಡುವುದು ಎಲ್ಲಕ್ಕಿಂತ ಕಠಿಣ ಕೆಲಸ ಇದೆ ಎಂದು ಅನ್ಕೊಂಡಿದ್ರೆ ನೀವು ಯಾವತ್ತೂ ಒಬ್ಬ ಶ್ರೀಮಂತ ವ್ಯಕ್ತಿ ಆಗೋದೇ ಇಲ್ಲ. ಏಕೆಂದ್ರೆ ನೀವು ಜೀವನ ಪೂರ್ತಿ ಅಲೆದಾಡಿ ಹಣ ಸಂಪಾದನೆ ಮಾಡಲು ತಮ್ಮ ಟೈಮ್ ಅನ್ನ ಟ್ರೇಡ್ ಮಾಡೋದಿಲ್ಲ. ಅದಕ್ಕಾಗಿ ನೀವು ಹಣದ ಮರ ಬೆಳೆಸಬೇಕಾಗತ್ತೆ. ಹೌದು, ಈ ಮಾತು ಅಷ್ಟು ಈಸಿ ಇಲ್ವೇ ಇಲ್ಲ, ಎಷ್ಟು ಈಸಿಯಾಗಿ ಕಾಣ್ತಾ ಇದೆ. ಅಂದ ಹಾಗೆ ನಿಮಗೂ ಗೊತ್ತಿರಬಹುದು ಒಂದು ಮರ ಬೆಳೆಸುವುದು ಎಷ್ಟು ಕಷ್ಟ ಇದೆ ಅಂತ. ಮೊದಲಿಗೆ ನಾವು ಬೀಜ ಬಿತ್ತನೆ ಮಾಡಬೇಕಾಗತ್ತೆ, ಮತ್ತೆ ಸಮಯಕ್ಕೆ ಸರಿಯಾಗಿ ನೀರು ಗೊಬ್ಬರ ಹಾಕ್ಬೇಕಾಗತ್ತೆ. ಅಂದ ಹಾಗೆ ಮರ ರಾತ್ರೋರಾತ್ರಿ ದೊಡ್ಡದಾಗಿ ಬೆಳೆಯೋದಿಲ್ಲ. ಮರ ದೊಡ್ಡದಾಗಲು ಸಮಯ ತಗೊಳುತ್ತೆ. ಮತ್ತೆ ಒಂದು ಬಾರಿ ಗಿಡ ಮರವಾಗಿ ಬೆಳೆದ ನಂತರ ನಿಮ್ಮ ಜೀವನ ಪೂರ್ತಿ ಅದು ನಿಮಗೆ ಗಾಳಿ, ಹಣ್ಣು, ನೆರಳು ನೀಡ್ತಾ ಇರುತ್ತೆ. ಆಗ ನೀವು ಆ ಮರಕ್ಕೆ ಅಷ್ಟೊಂದು ಕಾಳಜಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆಗ ನೀವು ಆರಾಮಾಗಿ ಮರದ ಹಣ್ಣುಗಳನ್ನ ತಿನ್ನಬಹುದು. ಮತ್ತೆ ಇದೇ ಸೇಮ್ ವಿಷಯ ನಮ್ಮ ಅಸೆಟ್ಸ್ ಜೊತೆಗೂ ಆಗುತ್ತೆ. ಯಾವಾಗ ನೀವು ಒಂದು ಬಿಸ್ನೆಸ್ ನಿರ್ಮಾಣ ಮಾಡಿರ್ತೀರಾ ಆಗ ಅದು ಗ್ರೋ ಆಗುತ್ತೆ, ಮತ್ತೆ ನಿಮಗೆ ಇನ್ಕಮ್ ಜನರೇಟ್ ಮಾಡಿ ಕೊಡುತ್ತೆ. ಆಗ ನಿಮಗೆ ಎಕ್ಸ್ಟ್ರಾ ಎಫರ್ಟ್ ಹಾಕುವ ಅವಶ್ಯಕತೆ ಇರೋದಿಲ್ಲ. ನೋಡಿ, ನಿಮ್ಮ ಅಸೆಟ್ಸ್ ಅಥವಾ ಬಿಸ್ನೆಸ್ ಇದೇ ಕಾರಣಕ್ಕಾಗಿ ಗ್ರೋ ಆಗ್ಬೇಕು. ಏಕೆಂದ್ರೆ ಭವಿಷ್ಯದಲ್ಲಿ ನಿಮ್ಮ ಜೊತೆಗೆ ಏನ್ ಬೇಕಾದ್ರೂ ಆಗ್ಬಹುದು. ನಿಮ್ಮ ಜಾಬ್ ಹೋಗ್ಬಹುದು, ಇಲ್ಲ ನಿಮ್ಮ ಹೆಲ್ತ್ ಹಾಳಾಗಬಹುದು. ಆಗ ಈ ಮರ ನಿಮ್ಗೆ ಹಣ್ಣು ಕೊಡ್ತಾ ಇರುತ್ತೆ. ಅಂದ್ರೆ ಈ ಅಸೆಟ್ಸ್ ನಿಮ್ಗೆ ಹಣ ಸಂಪಾದನೆ ಮಾಡಿ ಕೊಡ್ತಾ ಇರುತ್ತೆ. ನೀವು ಕೆಲಸ ಮಾಡದೇ ಇದ್ರು ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ಅದಕ್ಕೆ ಅಸೆಟ್ಸ್ ಬಿಲ್ಡ್ ಮಾಡಿ. ಲೆಸನ್ ನಂಬರ್ 2, ನೋ ಲಿಮಿಟ್ಸ್ ಫಾರ್ ಸ್ಪೆಂಡ್ ಮನಿ. ಹಣ ಖರ್ಚು ಮಾಡಲು ಯಾವುದೇ ಲಿಮಿಟ್ಸ್ ಇರೋದೇ ಇಲ್ಲ. ನೋಡಿ, ಜಗತ್ತಿನ ಮ್ಯಾಕ್ಸಿಮಮ್ ಜನ ಕೆಲಸ ಮಾಡ್ತಾರೆ ಮತ್ತೆ ತಮ್ಮ ಜೀವನ ಪೇ ಚೆಕ್ ಟು ಪೇ ಚೆಕ್ ಬದುಕ್ತಾ ಇರ್ತಾರೆ. ಅಂದ್ರೆ ತಮ್ಮ ಸ್ಯಾಲರಿ ಮೇಲೆಯೇ ಡಿಪೆಂಡ್ ಆಗಿರ್ತಾರೆ. ಮತ್ತೆ ಒಂದ್ಸಲ ಈ ಸ್ಯಾಲರಿ ಜಾಸ್ತಿ ಆಗ್ಬೇಕು, ಆಗ ನಾನು ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡ್ತೀನಿ ಅನ್ಕೊಳ್ತಾರೆ. ಮತ್ತೆ ಅವರ ಸ್ಯಾಲರಿ ಜಾಸ್ತಿ ಆದ್ರೂ ಏನೂ ಬದಲಾವಣೆ ಆಗೋದಿಲ್ಲ. ಬದಲಾಗಿ ಖರ್ಚುಗಳು ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಯಾವಾಗ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ ಆಗ ಮತ್ತೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಏಕೆಂದ್ರೆ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ನಲ್ಲಿ ಇಡಬೇಕಾಗತ್ತೆ. ಒಂದ್ ವೇಳೆ ಹಣದ ಬಗೆಗೆ ನೀವು ಡಿಸಿಪ್ಲಿನ್ ಆಗಿ ಇರಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ರೆ ನೀವು ಲಕ್ಷ ಸಂಪಾದನೆ ಮಾಡಿ ಮಂತ್ ಎಂಡ್ ನಲ್ಲಿ ನಿಮ್ಮ ಹತ್ತಿರ 1 ರೂಪಾಯಿಯೂ ಇರೋದಿಲ್ಲ. ಏಕೆಂದ್ರೆ ಇವತ್ತಿನ ಕಾಲದಲ್ಲಿ ಜನ ಲಕ್ಷ ರೂಪಾಯಿ ಚಿಟಿಕೆ ಹೊಡೆದಷ್ಟು ಈಸಿಯಾಗಿ ಖರ್ಚು ಮಾಡಿರ್ತಾರೆ. ಅದಕ್ಕೆ ತಮ್ಮಲ್ಲಿ ತಾವು ಡಿಸಿಪ್ಲಿನ್ ಬೆಳೆಸಿಕೊಳ್ಳಬೇಕಾಗತ್ತೆ. ನೋಡಿ, ಎಲಾನ್ ಮಸ್ಕ್ ಒಂದು ದಿನದಲ್ಲಿ $1 ಖರ್ಚು ಮಾಡಿ ಬದುಕಬಹುದು ಅಂದ್ಮೇಲೆ ನೀವಂತೂ ಅವರಿಗಿಂತ ಜಾಸ್ತಿ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ. ಕಡಿಮೆ ಖರ್ಚು ಮಾಡಿಯೂ ಜೀವನ ಬದುಕಬಹುದು ಅಲ್ವಾ? ಈಗ ನೀವು ಯೋಚನೆ ಮಾಡ್ತಾ ಇರಬಹುದು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಏನು ಉಪಯೋಗ ಅಂತ. ನೋಡಿ, ನೀವು ಸಹ ಟ್ರಾವೆಲ್ ಮಾಡಬಹುದು, ಹೊಸ ಗೆಜೆಟ್ ಖರೀದಿ ಮಾಡಬಹುದು. ಆದರೆ ಒಂದು ಬಜೆಟ್ ನಲ್ಲಿ, ಒಂದು ಲಿಮಿಟ್ ನಲ್ಲಿ. ನೋಡಿ, ನೀವು ಎಕ್ಸ್ಪೆನ್ಸಸ್ ಅಥವಾ ಖರ್ಚು ಮಾಡಬಹುದು. ಆದರೆ ಒಂದು ಮಾತು ನೆನಪಿರಲಿ, ನಿಮ್ಮ ಖರ್ಚುಗಳು ನಿಮ್ಮ ಸಂಪಾದನೆಗಿಂತ ಯಾವತ್ತೂ ಕಡಿಮೆ ಆಗಿಯೇ ಇರಬೇಕು. ಲೆಸನ್ ನಂಬರ್ 3, ಡೋಂಟ್ ಟೆಲ್ ಐ ಹ್ಯಾವ್ ಮನಿ. ನನ್ನ ಹತ್ತಿರ ಹಣ ಇದೆ ಅನ್ನೋದು ಯಾರಿಗೂ ಹೇಳಬೇಡಿ. ನೋಡಿ, ಬೇರೆಯವರ ಮುಂದೆ ನನ್ನ ಹತ್ತಿರ ಹಣ ಇರೋದು ಅಥವಾ ಬೇರೆಯವರ ಮುಂದೆ ಶೋ ಆಫ್ ಮಾಡುವುದು ಸರಿ ಅನ್ಸುತ್ತೆ. ಅದೇ ತರ ಒಬ್ಬ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಾ ಇದ್ರೆ ಆತ ಕೂಗಿ ಬೇರೆಯವರಿಗೆ ಹೇಳ್ತಾನೆ, ನಾನು ಅಷ್ಟೊಂದು ಹಣ ಸಂಪಾದನೆ ಮಾಡ್ತಾ ಇದ್ದೇನೆ ಅನ್ನೋದು. ಏಕೆಂದ್ರೆ
ಜನರ ಪ್ರಶಂಸೆ ಕೇಳಲು. ಆದರೆ ಹಣ ಒಂದು ಮ್ಯಾಗ್ನೆಟ್ ನ ಹಾಗೆ ಇರುತ್ತೆ. ಅಂದ್ರೆ ನಿಮ್ಮ ಹತ್ತಿರ ಹಣ ಇದ್ರೆ ಎಲ್ಲರೂ ನಿಮ್ಮ ಹತ್ತಿರ ಬರ್ತಾರೆ, ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಏಕೆಂದ್ರೆ ಅವರಿಗೆ ನಿಮ್ಮ ಹಣ ಕಾಣಿಸ್ತಾ ಇರುತ್ತೆ. ಅಂದ ಹಾಗೆ ಇದೆಲ್ಲವೂ ಸರಿ ಅನ್ಸುತ್ತೆ ಯಾವಾಗ ಜನ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆದ್ರೆ ಅದೇ ನಿಮ್ಮ ಹತ್ತಿರ ಹಣ ಇಲ್ಲದೆ ಇದ್ದಾಗ ನಿಮ್ಮನ್ನ ಯಾರು ಕೇಳೋದಿಲ್ಲ. ಅದಕ್ಕೆ ನೀವು ಅದೆಷ್ಟೇ ಹಣ ಸಂಪಾದನೆ ಮಾಡಿ ಕೋಟ್ಯಾಧಿಪತಿ ಆದ್ರೂ ಯಾರಿಗೂ ಹೇಳ್ಬೇಡಿ, ಯಾವತ್ತೂ ಹಂಬಲ್ ಆಗಿಯೇ ಇರಿ. ಲೆಸನ್ ನಂಬರ್ 4, ಮನಿ ಇಸ್ ಎ ಲೈಫ್ ಲಾಂಗ್ ಗೇಮ್. ಅಂದ ಹಾಗೆ ನೀವು ಒಂದು ಮಾತು ಅಂತೂ ಕೇಳೇ ಇರ್ತೀರಾ, ಒಂದು ಸಲ ಅಷ್ಟೊಂದು ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಗೆ ಯಾವುದೇ ಕೆಲಸ ಮಾಡುವ ಅವಶ್ಯಕತೆ ಇರೋದಿಲ್ಲ. ನೋಡಿ, ನೀವು ಯಾವ ಸಿಸ್ಟಮ್ ಬಿಲ್ಡ್ ಮಾಡಿದ್ದೀರಾ ಅದರಿಂದ ನಿಮ್ಮ ಇನ್ಕಮ್ ಅಂತೂ ಜನರೇಟ್ ಆಗಲು ಪ್ರಾರಂಭ ಆಗಿರುತ್ತೆ. ಆದರೆ ನೀವು ಅದರ ಮೇಲೆ ಸರಿಯಾಗಿ ಕೆಲಸವೇ ಮಾಡಲಿಲ್ಲ ಅಂದ್ರೆ, ಅದನ್ನ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಇನ್ಕಮ್ ಸೋರ್ಸ್ ಸಹ ಕ್ಲೋಸ್ ಆಗುತ್ತೆ. ಉದಾಹರಣೆಗೆ, ನೀವು ಒಂದು ಮನೆ ಖರೀದಿ ಮಾಡಿದ್ದೀರಾ ಅನ್ಕೊಳ್ಳಿ, ಮತ್ತೆ ಅದರಿಂದ ನಿಮಗೆ ಇನ್ಕಮ್ ಬರಬೇಕು ಅಂದ್ರೆ ಆದಷ್ಟು ಬೇಗ ನೀವು ಬಾಡಿಗೆದಾರರಿಗೆ ಹುಡುಕಬೇಕು. ಏಕೆಂದ್ರೆ ನಿಮ್ಗೆ ಅದರಿಂದ ಇನ್ಕಮ್ ಬರಲು, ಅದೇ ನೀವು ಅದನ್ನ ಸರಿಯಾಗಿ ನೋಡಿಕೊಳ್ಳಲಿಲ್ಲ ಅಂದ್ರೆ, ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ, ಯಾವ ಮನೆಯನ್ನ ನೀವು ಅಸೆಟ್ಸ್ ಜನರೇಟ್ ಮಾಡಲು ಖರೀದಿ ಮಾಡಿದ್ರಿ ಅದು ಆದಷ್ಟು ಬೇಗ ಲಯಬಿಲಿಟೀಸ್ ನಲ್ಲಿ ಬದಲಾವಣೆ ಆಗುತ್ತೆ. ಅದೇ ತರ ನೀವು ಒಂದು ಬಿಸ್ನೆಸ್ ಓಪನ್ ಮಾಡಿದಾಗಲೂ ನಿಮ್ಮ ಸುತ್ತಮುತ್ತ ಅನೇಕ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ. ಅವರ ಜೊತೆಗೆ ನೀವು ಹೋರಾಟ ಮಾಡಲೇಬೇಕಾಗತ್ತೆ, ಏಕೆಂದ್ರೆ ಅವರು ನಿಮ್ಮನ್ನ ಮುಳುಗಿಸೋಕೆ ಕೂತಿರೋದು. ಈಗ ನೀವು ನಿಮ್ಮ ಬಿಸ್ನೆಸ್ ಅನ್ನ ಆಟೋಮೇಟ್ ಮಾಡಬಹುದು, ಬೇರೆಯವರಿಗೆ ಹೈಯರ್ ಮಾಡಿ, ಆದರೆ ಅವರಿಗೂ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಮ ಬಿಸ್ನೆಸ್ ಬದುಕೋದೇ ಇಲ್ಲ. ಅದಕ್ಕೆ ಜಗತ್ತಿನ ಅನೇಕ ಶ್ರೀಮಂತ ಜನ ಕೂಡ ಇವತ್ತಿಗೂ ಕೆಲಸ ಮಾಡ್ತಾ ಇರ್ತಾರೆ. ಲೆಸನ್ ನಂಬರ್ 5, ನಾಟ್ ಥಿಂಕಿಂಗ್ ಅಬೌಟ್ ದ ಫ್ಯೂಚರ್. ಹೇಗೆ ನಾವು ದೊಡ್ಡವರು ಆಗ್ತಾ ಹೋಗುತ್ತೇವೆ, ನಮ್ಮ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲು 100 ರೂಪಾಯಿ ತುಂಬಾ ಜಾಸ್ತಿ ಅನಿಸ್ತಾ ಇತ್ತು, ಇವಾಗ 100 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಸಹ ಬರೋದಿಲ್ಲ. ಅದೇ ತರ ಯಾರೆಲ್ಲ ಇವತ್ತು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅದರಲ್ಲಿಯೇ ಖುಷಿಯಾಗಿ ಇದ್ದಾರೆ, ಭವಿಷ್ಯದ ಬಗ್ಗೆ ಯೋಚನೆ ಸಹ ಮಾಡೋದಿಲ್ಲ. ಏಕೆಂದ್ರೆ ಜೀವನ ಹೇಗೋ ಕಳೀತಾ ಇದೆ, ಯಾಕೆ ಹೊಸ ಸ್ಕಿಲ್ಸ್ ಕಲಿಯೋದು ಅನ್ಕೊಳ್ತಾರೆ. ಮತ್ತೆ ನಿಧಾನವಾಗಿ ಅವರ ಖರ್ಚುಗಳು ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಅವರು ಇದೇ ರ್ಯಾಟ್ ರೇಸ್ ನಲ್ಲಿ ಸಿಲುಕಿ ಜೀವನ ಪೂರ್ತಿ ಓಡ್ತಾನೆ ಇರ್ತಾರೆ. ಅವರು ತಮ್ಮ ಇನ್ಕಮ್ ಅನ್ನ ಹೆಚ್ಚಿಸಲು ಗಮನ ನೀಡಲಿಲ್ಲ. ಆದರೆ ನೀವು ಈ ತಪ್ಪು ಮಾಡಬೇಡಿ. ಲೆಸನ್ ನಂಬರ್ 6, ಮನಿ ಡಸಂಟ್ ಗ್ರೋ ಓವರ್ ನೈಟ್. ಹೇಗೆ ಒಂದು ಮರ ರಾತೋರಾತ್ರಿ ಗ್ರೋ ಆಗೋದಿಲ್ಲ, ಅದು ನಿಧಾನವಾಗಿ ಬೆಳೆದು ಗಾಳಿ ನೆರಳು ಫಲ ಕೊಡುತ್ತೆ, ಹಾಗೆ ನಮ್ಮ ವೆಲ್ತ್ ಸಹ ನಿಧಾನವಾಗಿ ಗ್ರೋ ಆಗ್ತಾ ಇರುತ್ತೆ. ಆದರೆ ಒಂದು ಮಾತು ನೆನಪಿರ್ಲಿ, ಎಷ್ಟು ಬೇಗ ನಾವು ಇನ್ವೆಸ್ಟ್ಮೆಂಟ್ ಮಾಡುತ್ತೇವೆ ಅಷ್ಟೇ ನಮಗೆ ಒಳ್ಳೆಯದು ಆಗಿರುತ್ತೆ. ಏಕೆಂದ್ರೆ ಪವರ್ ಆಫ್ ಕಂಪೌಂಡಿಂಗ್ ನ ಸಹಾಯದಿಂದ ನಾವು ಸ್ವಲ್ಪವೇ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲವೇ ದಿನದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಬಹುದು. ಅಂದ ಹಾಗೆ ವಾರೆನ್ ಬಫೆಟ್ ತಮ್ಮ ಮೊದಲ ಇನ್ವೆಸ್ಟ್ಮೆಂಟ್ 11ನೇ ವರ್ಷಕ್ಕೆ ಪ್ರಾರಂಭ ಮಾಡಿದ್ರು. ಈಗ ನೀವೇ ಯೋಚನೆ ಮಾಡಿ, ನೀವು 11ನೇ ವಯಸ್ಸಿನವರು ಆಗಿದ್ದಾಗ ಏನ್ ಮಾಡ್ತಾ ಇದ್ದಿದ್ರಿ ಅನ್ನೋದು. ಅದಕ್ಕೆ ಎಷ್ಟು ಬೇಗ ನೀವು ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡ್ತೀರಾ ಅಷ್ಟೇ ನಿಮ್ಗೆ ಲಾಭ ಆಗುತ್ತೆ. ಏಕೆಂದ್ರೆ ಪವರ್ ಆಫ್ ಕಂಪೌಂಡಿಂಗ್ ನ ನಿಜವಾದ ಶಕ್ತಿ ಇರೋದೇ ಪವರ್ ಆಫ್ ಕಂಪೌಂಡಿಂಗ್ ನಲ್ಲಿ. ಲೆಸನ್ ನಂಬರ್ 7, ಯೂಸ್ ಡೆಟ್ ವೈಸ್ಲಿ. ಒಂದ್ ವೇಳೆ ನೀವು ನಿಜವಾಗ್ಲೂ ಶ್ರೀಮಂತ ವ್ಯಕ್ತಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ನಿಮ್ಮ ಲೋನ್ ಅನ್ನ ಸರಿಯಾಗಿ ಮ್ಯಾನೇಜ್ ಮಾಡಲು ಬರಬೇಕು. ಉದಾಹರಣೆಗೆ, ಎಜುಕೇಶನ್ ಸಲುವಾಗಿ ತಗೊಂಡಿರುವ ಲೋನ್ ಅಥವಾ ಹೋಮ್ ಲೋನ್ ನಿಮ್ಮ ಸಲುವಾಗಿ ಸರಿಯಾಗಿ ಇರುತ್ತೆ. ಆದ್ರೆ ಇದೆಲ್ಲವನ್ನು ಬಿಟ್ಟು ತಗೊಂಡಿರುವ ಲೋನ್ ನಿಮ್ಮ ವೆಲ್ತ್ ಅನ್ನ ಜಾಸ್ತಿ ಆಗಲು ಬಿಡೋದಿಲ್ಲ. ಅದರಲ್ಲೂ ಡಿಪ್ರಿಶಿಯೇಟ್ ಆಗುವ ಲೋನ್, ಅದೆಲ್ಲವೂ ನಿಮ್ಮ ಸಲುವಾಗಿ ಸರಿಯಾಗಿ ಇರೋದೇ ಇಲ್ಲ. ಉದಾಹರಣೆಗೆ, ಬೆಲೆ ಬಾಳುವ ಕಾರ್ ಲೋನ್ ಅಥವಾ ಐಫೋನ್ ಸಲುವಾಗಿ ತಗೊಂಡಿರುವ ಲೋನ್ ಯಾವತ್ತೂ ಸರಿಯಾಗಿ ಇರೋದಿಲ್ಲ. ಏಕೆಂದ್ರೆ ನೀವು ಒಂದು ಕಾರನ್ನ ಖರೀದಿ ಮಾಡ್ತಾ ಇದ್ದಂತೆ ಅದರ ಬೆಲೆ ಶೋರೂಮ್ ನಿಂದ ಆಚೆ ಬರ್ತಾ ಇದ್ದಂತೆ 20-30% ಕಡಿಮೆ ಆಗಿರುತ್ತೆ. ಅದಕ್ಕೆ ಇಂತಹ ಲೋನ್ ನಿಮ್ಮ ಸಲುವಾಗಿ ಸರಿಯಾಗಿ ಇರೋದಿಲ್ಲ. ಮತ್ತೆ ಇವುಗಳ ಮೇಲೆ ನೀವು ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ. ಅದಕ್ಕೆ ಸಾಧ್ಯ ಆದಷ್ಟು ನೀವು ಫೋನ್, ಕಾರ್ ಅಥವಾ ಲ್ಯಾಪ್ಟಾಪ್ ಅನ್ನ ಹಣ ಕೊಟ್ಟು ಖರೀದಿ ಮಾಡಿ. ಒಂದ್ ವೇಳೆ ನಿಮ್ಮ ಹತ್ತಿರ ಅಷ್ಟೊಂದು ಹಣ ಇಲ್ಲ ಅಂದ್ರೆ ಯಾವುದಾದ್ರೂ ಅಗ್ಗ ಮೊಬೈಲ್ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿ ಮಾಡಿ. ಇನ್ನೊಂದು ಲೋನ್ ಅನ್ನ ನೀವು ಕನ್ಸಿಡರ್ ಮಾಡಲೇಬೇಕು, ಅದುವೇ ಕ್ರೆಡಿಟ್ ಕಾರ್ಡ್. ಇದು ಕೂಡ ಒಂಥರ ಲೋನೇ ಇರುತ್ತೆ. ಏಕೆಂದ್ರೆ ನೀವು ಸಮಯಕ್ಕೆ ಸರಿಯಾಗಿ ಬಿಲ್ ಪೇ ಮಾಡಲಿಲ್ಲ ಅಂದ್ರೆ ನೀವು ಹೈ ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ. ಅಂದಾಜು 30-40% ಅಸಲು ಪೇ ಮಾಡಬೇಕಾಗತ್ತೆ. ಇಷ್ಟೊಂದು ರಿಟರ್ನ್ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನಿಂದ ತರೋದಿಲ್ಲ. ಅದಕ್ಕೆ ಕ್ರೆಡಿಟ್ ಕಾರ್ಡ್ ನಿಂದ ಅಷ್ಟೇ ಶಾಪಿಂಗ್ ಮಾಡಿ ಎಷ್ಟು ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇದೆ. ಉದಾಹರಣೆಗೆ, ನಿಮ್ಮ ಮಂತ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್ 20,000 ಆಗಿದ್ರೆ ಅಷ್ಟೇ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇರಬೇಕು. ಆವಾಗಲೇ ನೀವು ಸರಿಯಾಗಿ ಕ್ರೆಡಿಟ್ ಕಾರ್ಡ್ ನ ಲಾಭ ಪಡ್ಕೊಳ್ಳೋಕೆ ಸಾಧ್ಯ ಆಗೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಆ ಇಂಪಾರ್ಟೆಂಟ್ ಲೆಸನ್ಸ್. ಇದರಿಂದ ನಿಮ್ಮ ಫೈನಾನ್ಷಿಯಲ್ ಮೈಂಡ್ ಸೆಟ್ ಪೂರ್ತಿ ಬದಲಾವಣೆ ಆಗುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬಾಯ್ ಬಾಯ್.